ಟಿಕೆಟ್ ಅಕ್ಕ ಮಸೀದಿ ಹೊಡಿಬೇಕ, ರಾಮ ಮಂದಿರ ಕಟ್ಟೋಸ್ಕರ ಮಸೀದಿ ಹೊಡಿಬೇಕು, ರಾಮ ಮಂದಿರ ಕಟ್ಟಬೇಕಲ್ಲಿ. ವೀಕ್ಷಕರೇ, ನಿನ್ನೆ ನಾನೊಂದು ಮೆಸೇಜ್ ನೋಡಿದೆ. ಅದು ನೋಡಿ ನನ್ನ ಮನಸ್ಸಿಗೆ ಬಹಳ ಬೇಜಾರಾಯಿತು. ಶ್ರೀರಂಗಪಟ್ಟಣದಲ್ಲಿ ನಡೆದ ಘಟನೆ, ಹನುಮ ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆ, ಜಾಮಿಯಾ ಮಸೀದಿಗೆ ನುಗ್ಗಲು ಯತ್ನ. ಆ ಒಂದು ಕ್ಲಿಪ್ನಲ್ಲಿ ಒಬ್ಬ ಹಿಂದೂ ಸಹೋದರ ಹೀಗೆ ಹೇಳ್ತಾನೆ, ಮಸೀದಿಗಳು ಒಡೆಯಬೇಕು, ರಾಮ ಮಂದಿರ ಕಟ್ಟಬೇಕು ಅಂತ ಹೇಳ್ತಾನೆ. ನನಗೆ ಅಚ್ಚರಿಯಾದಂಥ ವಿಷಯ ಇದಲ್ಲ. ಅದೇ ಗಲಭೆಯಲ್ಲಿ ಒಬ್ಬಳು ಹಿಂದೂ ಸಹೋದರಿ ಪೊಲೀಸರ ಲಾಠಿ ತಿಂದು ಅನಂತರ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಲೊಮ್ಮೆ ನೋಡಿ. ಅಲ್ಲ, ರಾಜಕೀಯದವರು ಈ ವಿಚಾರದಲ್ಲಿ ಏನಾದ್ರು ಬೆಳೆ ಬಯಸ್ಕೊಂಡ್ರ ಅಂತ. ನನ್ನ ಜೊತೆಲಿರುವಂತ ಕಿಡಿಗೇಡಿಗಳು ಹಿಂದೂಗಳು ಅವರೇ ಬೇಯಿಸ್ಕೊಂತ ಇದ್ದಾರೆ ಸರ್, ಬೇರೆ ಯಾರು ಬೇಡ. ಬಟ್ ಅವರಿಂದ ಇವತ್ತು ಪೆಟ್ಟು ತಿಂದು ನಾನು ಮೂಲೆ ಕೂತಿದ್ದೀನಿ ಅಂತ ಅಂದ್ರೆ ಇವತ್ತು ಕೂಡ ಸರ್ ಯಾವ ಹಿಂದೂಗಳು ಕೂಡ ನೀನ್ ಹೇಗಿದ್ದೀಯಾ, ಹುಷಾರಾಗಿದ್ಯಾ, ಹಾಸ್ಪಿಟಲ್ ತೋರಿಸ್ತೀಯಾ ಅಂತ ಯಾರು ಕೂಡ ಬಂದಿಲ್ಲ. ಈಗ ನಿಮ್ಮನ್ನ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಮನೆಗೆ ಯಾರು ಬರ್ಲಿಲ್ಲ? ಹಾಗಾದ್ರೆ ಯಾರು ಬಂದಿಲ್ಲ ಸರ್. ಮತ್ತೆ ಯಾರು ಕಾಲ್ ಮಾಡೋದಾಗ್ಲಿ, ಮತ್ತೆ ನೀನ್ ಹೇಗಿದ್ಯಾ ಅಂತ ವಿಚಾರಿಸ್ಕೊಳ್ಳೋದಾಗ್ಲಿ ಯಾರು ಮಾಡಿಲ್ಲ ಇಲ್ಲಿ ತನಕ. ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ? ಒಂದ್ ಕಡೆ ನೋಡಿದ್ರೆ ನಮ್ ಮುಂದೆ ಸಾಯ್ತಾ ಇದ್ರು ಕೂಡ ನಾವು ಹೋಗ್ಬಾರ್ದು ಅಂತ ಅನ್ಸುತ್ತೆ ಸರ್. ಆದ್ದರಿಂದ ನನ್ನ ಎಲ್ಲ ಧರ್ಮದ ಬಾಂಧವರೊಂದಿಗೆ ನನಗೆ ಹೇಳಲಿಕ್ಕಿರುವುದು, ಯಾರೂ ಕೂಡ ರಾಜಕಾರಣಿಗಳ ಮಾತುಗಳಿಗೆ ಉದ್ರೇಕಕ್ಕೊಳಗಾಗಿ ಈ ರೀತಿ ಆಗಬೇಡಿ. ಇದು ಒಳ್ಳೆಯದಲ್ಲ, ಇದು ಕೆಟ್ಟದಾದ ಒಂದು ಸಂಪ್ರದಾಯವಾಗಿದೆ. ಯಾವ ಧರ್ಮದಲ್ಲೂ ಕೂಡ ಇದು ಕಲಿಸ್ಕೊಡ್ತಾ ಇಲ್ಲ. ಆದ್ದರಿಂದ ಎಲ್ಲರನ್ನೂ ದೇವರು ಚೆನ್ನಾಗಿಟ್ಟಿರಲಿ. ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ, ಫಾಲೋ ಮಾಡಿ. ಒಳ್ಳೆಯದಾಗಲಿ. ರಾಮ ಮಂದಿರ ಕಟ್ಟೋಸ್ಕರ ಮಸೀದಿ ಹೊಡಿಬೇಕು, ರಾಮ ಮಂದಿರ ಕಟ್ಟಬೇಕಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಹನುಮ ಭಕ್ತರು ನಿನ್ನೆ ದಿನ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರಾಜಕಾರಣಿ ಇರಲಿಲ್ಲ ಅಥವಾ ರಾಜಕಾರಣಿಯ ಮಕ್ಕಳು ಕೂಡ ಇರಲಿಲ್ಲ. ಪ್ರತಿಭಟನೆಗೆ ಬಂದಿದ್ದವರು ಎಲ್ಲರೂ ಮಧ್ಯಮ ವರ್ಗದವರು. ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಇಂಥ ಅಮಾಯಕರನ್ನು ಬಲಿ ಕೊಡುತ್ತಿದ್ದಾರೆ. ನಾನು ಹೇಳುವುದಿಷ್ಟೇ, ಡೆಲ್ಲಿಯಲ್ಲಿ RSS ಕಚೇರಿ ಮುಂದೆ ಪುರಾತನ 1400 ವರ್ಷದ ಹನುಮಾನ್ ದೇವಸ್ಥಾನ ಕಾರ್ ಪಾರ್ಕಿಂಗ್ಗೋಸ್ಕರ ಹೊಡೆದು ಹಾಕಿದ್ದಾರೆ. ಅದರ ಬಗ್ಗೆ ನೀವು ಏಕೆ ಪ್ರಶ್ನೆ ಮಾಡುತ್ತಿಲ್ಲ? ಅಥವಾ ಅದರ ಬಗ್ಗೆ ಏಕೆ ನೀವು ಪ್ರತಿಭಟನೆ ಮಾಡುತ್ತಿಲ್ಲ?